ಚಿತ್ರದುರ್ಗದ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಸೆಪ್ಟೆಂಬರ್ 23ರಂದು ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆಗೆ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಜಿಲ್ಲಾಡಳಿತ ನಿರಾಕರಣೆಯನ್ನ ಮಾಡಿದೆ. ಚಿತ್ರದುರ್ಗ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿಯ ಮುಖಂಡರು ಗರಂ ಆಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ವಿಎಚ್ಪಿ, ಬಜರಂಗ ದಳ ಪ್ರತಿಭಟನೆ ಮೇಲೆ ಇದೀಗ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದ್ ಕಡೆ ತಾವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಚಿತ್ರದುರ್ಗದಲ್ಲಿ ಸೆಪ್ಟೆಂಬರ್ 23ರಂದು ಗಣೇಶ ವಿಸರ್ಜನೆ ವೇಳೆ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಡಿಜೆಗೆ ಯಾವ ರೀತಿಯಾಗಿ ನಿರಾಕರಣೆ ಮಾಡಿದ್ರು ಜಿಲ್ಲಾಡಳಿತದ ಈ ಒಂದು ನಿರಾಕರಣೆಗೆ ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮುಖಂಡರು ಗರಂ ಆಗಿದ್ದು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳಗಳ ಸಾಕಷ್ಟು ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡುವುದರೊಂದಿಗೆ ಕಿಡಿಕಾರ್ತಾ ಇದ್ದಾರೆ. ಯಾಕೆ ಡಿಜೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ. ಹಾಗಾಗಿ ಮತ್ತೆ ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಚಿತ್ರದುರ್ಗದಲ್ಲಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸಿನ ಸರ್ಪಗಾವಲ ಜೊತೆಗೆ ಪೊಲೀಸರು ಕ್ಷಣದ ಮಾಹಿತಿ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಅಲ್ಲಿ ಹಿಂದೂ ಪರ ಸಂಘಟನಾಕಾರರು ಯಾವ ರೀತಿಯಾಗಿ ಆಕ್ರೋಶದ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ದೃಶ್ಯಾವಳಿಗಳು ಚಿತ್ರದುರ್ಗದಲ್ಲಿ ಡಿಜೆಗೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಹಿನ್ನೆಲೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಕೇಳಿ ಬಂದಿದೆ. ಸದನದಲ್ಲಿ ಹೇಳ್ತಾರೆ ಯುಟಿ ಖಾದರ್ ಅವರು ನಮ್ಮ ಸ್ಪೀಕರ್, ಅವರು ಮುಸ್ಲಿಂ, ಅವರು ಮಾತಾಡ್ತಾರೆ. ಒಂದು ವೇಳೆ ನಾನೊಂದಿನ ಧರ್ಮನೇ ದೊಡ್ಡ. ಚಿತ್ರದುರ್ಗದ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಸೆಪ್ಟೆಂಬರ್ 23ರಂದು ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆಗೆ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಜಿಲ್ಲಾಡಳಿತ ನಿರಾಕರಣೆಯನ್ನ ಮಾಡಿದೆ. ಚಿತ್ರದುರ್ಗ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿಯ ಮುಖಂಡರು ಗರಂ ಆಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ವಿಎಚ್ಪಿ, ಬಜರಂಗ ದಳ ಪ್ರತಿಭಟನೆ ಮೇಲೆ ಇದೀಗ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದ್ ಕಡೆ ತಾವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಚಿತ್ರದುರ್ಗದಲ್ಲಿ ಸೆಪ್ಟೆಂಬರ್ 23ರಂದು ಗಣೇಶ ವಿಸರ್ಜನೆ ವೇಳೆ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಡಿಜೆಗೆ ಯಾವ ರೀತಿಯಾಗಿ ನಿರಾಕರಣೆ ಮಾಡಿದ್ರು ಜಿಲ್ಲಾಡಳಿತದ ಈ ಒಂದು ನಿರಾಕರಣೆಗೆ ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮುಖಂಡರು ಗರಂ ಆಗಿದ್ದು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳಗಳ ಸಾಕಷ್ಟು ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡುವುದರೊಂದಿಗೆ ಕಿಡಿಕಾರ್ತಾ ಇದ್ದಾರೆ. ಯಾಕೆ ಡಿಜೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ. ಹಾಗಾಗಿ ಮತ್ತೆ ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಚಿತ್ರದುರ್ಗದಲ್ಲಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸಿನ ಸರ್ಪಗಾವಲ ಜೊತೆಗೆ ಪೊಲೀಸರು ಕ್ಷಣದ ಮಾಹಿತಿ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಅಲ್ಲಿ ಹಿಂದೂ ಪರ ಸಂಘಟನಾಕಾರರು ಯಾವ ರೀತಿಯಾಗಿ ಆಕ್ರೋಶದ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ದೃಶ್ಯಾವಳಿಗಳು ಚಿತ್ರದುರ್ಗದಲ್ಲಿ ಡಿಜೆಗೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಹಿನ್ನೆಲೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಕೇಳಿ ಬಂದಿದೆ. ಸದನದಲ್ಲಿ ಹೇಳ್ತಾರೆ ಯುಟಿ ಖಾದರ್ ಅವರು ನಮ್ಮ ಸ್ಪೀಕರ್, ಅವರು ಮುಸ್ಲಿಂ, ಅವರು ಮಾತಾಡ್ತಾರೆ. ಒಂದು ವೇಳೆ ನಾನೊಂದಿನ ಧರ್ಮನೇ ದೊಡ್ಡ. ಚಿತ್ರದುರ್ಗದ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಸೆಪ್ಟೆಂಬರ್ 23ರಂದು ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆಗೆ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಜಿಲ್ಲಾಡಳಿತ ನಿರಾಕರಣೆಯನ್ನ ಮಾಡಿದೆ. ಚಿತ್ರದುರ್ಗ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿಯ ಮುಖಂಡರು ಗರಂ ಆಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ವಿಎಚ್ಪಿ, ಬಜರಂಗ ದಳ ಪ್ರತಿಭಟನೆ ಮೇಲೆ ಇದೀಗ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದ್ ಕಡೆ ತಾವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಚಿತ್ರದುರ್ಗದಲ್ಲಿ ಸೆಪ್ಟೆಂಬರ್ 23ರಂದು ಗಣೇಶ ವಿಸರ್ಜನೆ ವೇಳೆ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಡಿಜೆಗೆ ಯಾವ ರೀತಿಯಾಗಿ ನಿರಾಕರಣೆ ಮಾಡಿದ್ರು ಜಿಲ್ಲಾಡಳಿತದ ಈ ಒಂದು ನಿರಾಕರಣೆಗೆ ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮುಖಂಡರು ಗರಂ ಆಗಿದ್ದು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳಗಳ ಸಾಕಷ್ಟು ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡುವುದರೊಂದಿಗೆ ಕಿಡಿಕಾರ್ತಾ ಇದ್ದಾರೆ. ಯಾಕೆ ಡಿಜೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ. ಹಾಗಾಗಿ ಮತ್ತೆ ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಚಿತ್ರದುರ್ಗದಲ್ಲಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸಿನ ಸರ್ಪಗಾವಲ ಜೊತೆಗೆ ಪೊಲೀಸರು ಕ್ಷಣದ ಮಾಹಿತಿ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಅಲ್ಲಿ ಹಿಂದೂ ಪರ ಸಂಘಟನಾಕಾರರು ಯಾವ ರೀತಿಯಾಗಿ ಆಕ್ರೋಶದ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ದೃಶ್ಯಾವಳಿಗಳು ಚಿತ್ರದುರ್ಗದಲ್ಲಿ ಡಿಜೆಗೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಹಿನ್ನೆಲೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಕೇಳಿ ಬಂದಿದೆ. ಸದನದಲ್ಲಿ ಹೇಳ್ತಾರೆ
ಹೇಳ್ತಾರೆ ಯುಟಿ ಖಾದರ್ ಅವರು ನಮ್ಮ ಸ್ಪೀಕರ್, ಅವರು ಮುಸ್ಲಿಂ, ಅವ್ರೊಂದು ಮಾತಾಡ್ತಾರೆ. ಒಂದು ವೇಳೆ ಕಾನೂನಿಗಿನ್ನ ಧರ್ಮನೇ ದೊಡ್ಡ. ಚಿತ್ರದುರ್ಗದ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಸೆಪ್ಟೆಂಬರ್ 23ರಂದು ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆಗೆ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಜಿಲ್ಲಾಡಳಿತ ನಿರಾಕರಣೆಯನ್ನ ಮಾಡಿದೆ. ಚಿತ್ರದುರ್ಗ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿಯ ಮುಖಂಡರು ಗರಂ ಆಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ವಿಎಚ್ಪಿ, ಬಜರಂಗ ದಳ ಪ್ರತಿಭಟನೆ ಮೇಲೆ ಇದೀಗ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದ್ ಕಡೆ ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಚಿತ್ರದುರ್ಗದಲ್ಲಿ ಸೆಪ್ಟೆಂಬರ್ 23ರಂದು ಗಣೇಶ ವಿಸರ್ಜನೆ ವೇಳೆ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಡಿಜೆಗೆ ಯಾವ ರೀತಿಯಾಗಿ ನಿರಾಕರಣೆ ಮಾಡಿದ್ರು, ಜಿಲ್ಲಾಡಳಿತದ ಈ ಒಂದು ನಿರಾಕರಣೆಗೆ ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮುಖಂಡರು ಗರಂ ಆಗಿದ್ದು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳಗಳ ಸಾಕಷ್ಟು ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡೋದ್ರೊಂದಿಗೆ ಕಿಡಿಕಾರ್ತಾ ಇದ್ದಾರೆ. ಯಾಕೆ ಡಿಜೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ. ಹಾಗಾಗಿ ಮತ್ತೆ ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಚಿತ್ರದುರ್ಗದಲ್ಲಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸಿನ ಸರ್ಪಗಾವಲ ಜೊತೆಗೆ ಪೊಲೀಸರು ಕ್ಷಣದ ಮಾಹಿತಿ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಅಲ್ಲಿ ಹಿಂದೂ ಪರ ಸಂಘಟನಾಕಾರರು ಯಾವ ರೀತಿಯಾಗಿ ಆಕ್ರೋಶದ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ದೃಶ್ಯಾವಳಿಗಳು ಚಿತ್ರದುರ್ಗದಲ್ಲಿ ಡಿಜೆಗೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಹಿನ್ನೆಲೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಕೇಳಿ ಬಂದಿದೆ. ಸದನದಲ್ಲಿ ಹೇಳ್ತಾರೆ ಯುಟಿ ಖಾದರ್ ಅವರು ನಮ್ಮ ಸ್ಪೀಕರ್, ಅವರು ಮುಸ್ಲಿಂ, ಅವ್ರೊಂದು ಮಾತಾಡ್ತಾರೆ. ಒಂದು ವೇಳೆ ಕಾನೂನಿಗಿನ್ನ ಧರ್ಮನೇ ದೊಡ್ಡ. ಚಿತ್ರದುರ್ಗದ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಸೆಪ್ಟೆಂಬರ್ 23ರಂದು ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶೋಭಾಯಾತ್ರೆಗೆ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ. ಜಿಲ್ಲಾಡಳಿತ ನಿರಾಕರಣೆಯನ್ನ ಮಾಡಿದೆ. ಚಿತ್ರದುರ್ಗ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿಯ ಮುಖಂಡರು ಗರಂ ಆಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ವಿಎಚ್ಪಿ, ಬಜರಂಗ ದಳ ಪ್ರತಿಭಟನೆ ಮೇಲೆ ಇದೀಗ ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದ್ ಕಡೆ ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಚಿತ್ರದುರ್ಗದಲ್ಲಿ ಸೆಪ್ಟೆಂಬರ್ 23ರಂದು ಗಣೇಶ ವಿಸರ್ಜನೆ ವೇಳೆ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಡಿಜೆಗೆ ಯಾವ ರೀತಿಯಾಗಿ ನಿರಾಕರಣೆ ಮಾಡಿದ್ರು, ಜಿಲ್ಲಾಡಳಿತದ ಈ ಒಂದು ನಿರಾಕರಣೆಗೆ ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮುಖಂಡರು ಗರಂ ಆಗಿದ್ದು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳಗಳ ಸಾಕಷ್ಟು ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡೋದ್ರೊಂದಿಗೆ ಕಿಡಿಕಾರ್ತಾ ಇದ್ದಾರೆ. ಯಾಕೆ ಡಿಜೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ. ಹಾಗಾಗಿ ಮತ್ತೆ ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಚಿತ್ರದುರ್ಗದಲ್ಲಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸಿನ ಸರ್ಪಗಾವಲ ಜೊತೆಗೆ ಪೊಲೀಸರು ಕ್ಷಣದ ಮಾಹಿತಿ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಅಲ್ಲಿ ಹಿಂದೂ ಪರ ಸಂಘಟನಾಕಾರರು ಯಾವ ರೀತಿಯಾಗಿ ಆಕ್ರೋಶದ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ದೃಶ್ಯಾವಳಿಗಳು ಚಿತ್ರದುರ್ಗದಲ್ಲಿ ಡಿಜೆಗೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಹಿನ್ನೆಲೆಯಲ್ಲಿ ಡಿಜೆಗೆ ಅನುಮತಿಯನ್ನ ನೀಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಕೇಳಿ ಬಂದಿದೆ. ಸದನದಲ್ಲಿ ಹೇಳ್ತಾರೆ ಯುಟಿ ಖಾದರ್ ಅವರು ನಮ್ಮ ಸ್ಪೀಕರ್, ಅವರು ಮುಸ್ಲಿಂ, ಅವ್ರೊಂದು ಮಾತಾಡ್ತಾರೆ. ಒಂದು ವೇಳೆ ಕಾನೂನಿಗಿನ್ನ ಧರ್ಮನೇ ದೊಡ್ಡ.